ನಮಸ್ಕಾರ ವೀಕ್ಷಕರೇ, ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಯನ ಶಂಕರ್. ಇವತ್ತು ಭಾನುವಾರ. ಈ ದಿನದ ವಿಶೇಷತೆ ಹೇಗಿದೆ, ಇವತ್ತು ದ್ವಾದಶ ರಾಶಿಗಳ ಫಲಾಫಲಗಳೇನು, ಅದೆಲ್ಲವನ್ನ ನೋಡ್ತಾ ಹೋಗೋಣ. ಇವತ್ತು ಏನು ಹೇಳ್ತಾ ಇದ್ದೀವಿ ಅಂದರೆ, ಈ ಕ್ಷಣಕ್ಕೆ ಹೇಳ್ತಾ ಇರುವಂಥದ್ದು ಈ ದಿನದ ಜಾತಕ ಫಲ. ಆದರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವಾರ ಭವಿಷ್ಯ ಕಾರ್ಯಕ್ರಮ ಕೂಡ ಪ್ರಸಾರವಾಗುತ್ತೆ. ಅದರಲ್ಲಿ ಇಡೀ ವಾರದ ಫಲಾಫಲವನ್ನು ಕೂಡ ನೀವು ನೋಡ್ಬೋದು. ಹಾಗೆ ನಿಮಗೆ ಸಮಸ್ಯೆಗಳಿದ್ರೆ ಶಾಸ್ತ್ರಿಗಳಿರ್ತಾರೆ, ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಕರೆ ಮಾಡಿ ತಮ್ಮ ಸಮಸ್ಯೆಗಳನ್ನು ಕೂಡ ಹೇಳ್ಕೊಳ್ಬಹುದು. ಹಾಗಾದ್ರೆ ಇವತ್ತಿನ ಫಲಾಫಲ ಹೇಗಿದೆ, ಇವತ್ತಿನ ದಿನ ವಿಶೇಷತೆ ಹೇಗಿದೆ, ಅದೆಲ್ಲವನ್ನ ನೋಡ್ತಾ ಹೋಗೋಣ. ಈಗ ನಮ್ಮ ಜೊತೆ ಖ್ಯಾತ ಜ್ಯೋತಿಷಿಗಳಾಗಿರುವಂತಹ ಶ್ರೀಕಂಠ ಶಾಸ್ತ್ರಿ ಅವರಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಶಾಸ್ತ್ರಿಗಳೇ, ಈ ದಿನದ ವಿಶೇಷತೆಯನ್ನ ತಿಳಿಸ್ಕೊಡೋದಾದ್ರೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೌ ವರ್ತ್ಮ ಪುನರ್ಜನ್ಮನ ಮಾತ್ಮೇ ಚಾತ್ಮವಿದಾಂ ಕೃತುಶ್ಚ ಯಜತಾಂ ಭರತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವಸ್ಥಿತಿ ವಿಭುಶ್ಚಾನೇಕಧಾ ಯಶರಿತೌ ವಾಚನ್ನ ಸದ್ದತಾತ್ಮನೇಕ ಕಿರಣ ತ್ರೈಲೋಕ್ಯ ದೀಪೋ ರವಿಃ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ವಿಶೇಷತೆಯನ್ನು ಗಮನಿಸುವ ಪೂರ್ವದಲ್ಲಿ ಇವತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ವಿಶ್ವಾವಸುನಾಮ ಸಂವತ್ಸರ ದಕ್ಷಿಣಾಯಣ ಶರದೃತು ಕಾರ್ತಿಕ ಮಾಸ ಶುಕ್ಲ ಪಕ್ಷವಾಗಿದೆ. ಈ ದಿವಸ ಭಾನುವಾರವಾಗಿರತಕ್ಕಂಥದ್ದು ಪಂಚಮಿ ತಿಥಿ, ಜ್ಯೇಷ್ಠ ನಕ್ಷತ್ರ. ಈ ದಿವಸ ಭಾನುವಾರವಾಗಿದೆ. ಭಾನುವಾರದಲ್ಲಿ ಸೂರ್ಯನ ಪ್ರಾರ್ಥನೆ ಬಹಳ ಮುಖ್ಯವಾದದ್ದು. ರವಿವಾರ ಆದಿತ್ಯನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಅದು ನಮ್ಮ ಬದುಕಿಗೆ ಬಲವಾದ ಆರೋಗ್ಯವನ್ನು ತಂದುಕೊಡುತ್ತೆ, ಬಲವಾದ ಬುದ್ಧಿಯನ್ನು ತಂದುಕೊಡುತ್ತೆ. ಈ ಬುದ್ಧಿ, ಆರೋಗ್ಯ ಇವುಗಳ ಅಧಿಪತಿ ಯಾರಪ್ಪ ಅಂದರೆ ಸೂರ್ಯನಾಗಿದ್ದಾನೆ. ಇಂಥ ಸೂರ್ಯ ಈಗ ನೀಚ ಸ್ಥಾನದಲ್ಲಿ ಸಂಚರಿಸ್ತಾ ಇದ್ದಾನೆ. ತುಲಾರಾಶಿ ಸೂರ್ಯನ ನೀಚ ಸ್ಥಾನ, ದುರ್ಬಲ ಸ್ಥಾನ, ಬಲಹೀನ ಸ್ಥಾನ. ಇಂತಹ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಸೂರ್ಯನಿಗೆ ಬಲ ಹೋದರೆ ನಮಗೂ ಮಂಕಾಗ್ಬಿಡುತ್ತೆ. ನಿಮಗೆ ಅನುಭವಕ್ಕಿದೆ, ಮೋಡ ಇದ್ರೇ ನಮಗೆ ಸೂರ್ಯ ಕಾಣದೇ ಇದ್ರೇ ತಲೆ ಕೆಟ್ಟು ಹೋಗಿಬಿಡುತ್ತೆ. ಅಂಥ ಸೂರ್ಯ ಸ್ಥಾನವಶಾತ್ ಅವನು ಬಲಹೀನನಾಗಿದ್ದಾಗ ಅವನು ಏನೆಲ್ಲ ಮಾಡ್ತಾನಪ್ಪ ಅಂತಂದರೆ, ವಸ್ತುತಃ ಅವನು ಆತ್ಮಕಾರಕ. ಅಲ್ಲಿ ಕಾಲಾತ್ಮ ದಿನಕೃನ್ಮನಸ್ತು ಇನವು ಕಿರಣ ಸತ್ವಂ ಕುಜೋಜ್ಞೋ ವಚೋ ಜೀವೋ ಜ್ಞಾನ ಸುಖೇ ಸಿತಶ್ಚ ಮದನೋ ದುಃಖಂ ದಿನೇಶಾತ್ಮಜಃ ಅಂತ ಒಂದೊಂದು ಗ್ರಹಕ್ಕೆ ಒಂದೊಂದು ಕಾರಕತ್ವವನ್ನು ಹೇಳಿದೆ. ಹಾಗೆ ಪ್ರಧಾನವಾದದ್ದು ಸೂರ್ಯ. ಸ್ವಾಭಾವಿಕವಾಗಿ ಗಮನಿಸ್ಕೊಂಡ್ರು ಶಕುಬುಗು ಶುಚರಾಧ್ಯ ವೃದ್ಧಿತೋ ವೀರ್ಯವಂತಹ ಅಂತ ಹೇಳಿದೆ. ಎಲ್ಲ ಗ್ರಹಗಳಿಗಿಂತಲೂ ಅತ್ಯಧಿಕವಾದ ಮೇಲ್ಸ್ತರದಲ್ಲಿರ್ತಕ್ಕಂಥವನು ಸೂರ್ಯ. ಸೂರ್ಯನ ಬಲ ಇಲ್ಲ ಅಂದರೆ ಕಥೆ ಮುಗೀತು. ಅಂತಹ ಸೂರ್ಯ ನೀಚನಾಗಿದ್ದಾಗ ಏನೆಲ್ಲ ಮಾಡ್ತಾನೆ ಅಂತಂದರೆ, ಆತ್ಮಕಾರಕ ಆತ್ಮವಿಶ್ವಾಸ ಕಳೆದುಬಿಡ್ತಾನೆ ಅವನು. ಈಗ ಹೇಳಿದ್ನಲ್ಲ, ಆತ್ಮಬಲವನ್ನು ತುಂಬತಕ್ಕಂಥವನು ಸೂರ್ಯ. ಯಾರಿಗೆ ಸೂರ್ಯನಿಲ್ಲೋ ಅವರಿಗೆ ಆತ್ಮಬಲ ಇರೋದಿಲ್ಲ. ಇಂಥ ಲಕ್ಷ ಪೂಜೆ ಮಾಡಿದ್ರೂ ಕೂಡ ವಿಶ್ವಾಸ ಬರೋದಿಲ್ಲ. ಪೂಜೆ ಮಾಡಿಸಿದ ಫಲ ಏನಪ್ಪ ಅಂತಂದರೆ, ಮುಂದೆ ವಿಶ್ವಾಸ ಇದೆ ನಾನು ಮಾಡ್ತೀನಿ ಅಂತಕ್ಕಂಥದ್ದು. ಆ ವಿಶ್ವಾಸವೇ ಹೊರಟೋಗ್ಬಿಡುತ್ತೆ. ಯಾವಾಗ ನೀವು ಕೆಲಸ ಮಾಡಿರ್ತೀರ, ಅಥವಾ ಇನ್ಯಾವುದೋ ಒಂದು ಸಭೆಗಳಲ್ಲಿ ಮಾತಾಡಬೇಕಾಗಿರುತ್ತೆ, ಅಥವಾ ಯಾವುದೋ ಒಂದು ಎಕ್ಸಾಮ್ ತೊಗೊಂಡಿರ್ತೀರ, ಈ ಸಂದರ್ಭದಲ್ಲೆಲ್ಲ ಸೆಲ್ಫ್ ಕಾನ್ಫಿಡೆನ್ಸ್ ಅಂತ ಕರೀತಾರಲ್ಲ, ಅದೇ ಸೂರ್ಯನಿಂದ ಬರತಕ್ಕಂಥದ್ದು. ಅದಿಲ್ಲ ಅಂತಂದರೆ ನೀವು ಎಕ್ಸಾಮ್ ಹಾಲ್ಗೆ ಎಂಟ್ರಾಗಲ್ಲ. ಇಂಥದ್ದೊಂದು ಭಯ ಹುಟ್ಟಾಕ್ಬಿಡ್ತಾನೆ ಸೂರ್ಯಾದ ಆತ್ಮ ಪಿತೃಪ್ರಭಾವ ನಿರುಜಾಂ ಶಕ್ತಿಂ ಶ್ರೇಯಂ ಚಿಂತಯೇತ್ ಅಂತ ಇನ್ನೊಂದು ಫಲದೀಪಿಕೆಯಲ್ಲಿ ಹೇಳ್ತಾರೆ. ಸೂರ್ಯಾದ ಆತ್ಮ ಮೊದಲನೇದೇ ಆತ್ಮಕಾರಕ ಅಂತ ಹೇಳಿದ್ನಲ್ಲ. ಪಿತೃಪ್ರಭಾವ ನಿರುಜಾಂ, ತಂದೆ ಮಕ್ಕಳಲ್ಲಿ ಒಂದು ಜಗಳ ಆಗುತ್ತೆ ಅಂದರೆ ಹಾವು ಮುಂಗ್ಸಿಗಳ ಥರ ಆಗಿಬಿಡ್ತಾರೆ. ಆ ತಾಯಿ ಪಾಡು ಪಾಪ ಕೇಳ್ತಿರೋದು ಹಾಗಾಗ್ಬಿಡುತ್ತೆ. ತಂದೆ ಹೇಳಿದ್ದನ್ನು ಮಗ ಒಪ್ಪಲ್ಲ, ಮಗ ಹೇಳಿದ್ದನ್ನು ತಂದೆ ಒಪ್ಪಲ್ಲ. ಮನೆ ರಣರಂಗವಾಗಿಬಿಟ್ಟಿರುತ್ತೆ. ಇಬ್ಬರು ಒಬ್ಬೊಬ್ಬರು ಮುಖ ಒಂದೊಂದು ಕಡೆಗಿರ್ತದೆ. ಇದಕ್ಕೇನು ಕಾರಣ ಅಂದರೆ ಸೂರ್ಯನ ಬಲಹೀನತೆ. ಯಾರ ಜಾತಕದಲ್ಲಿ ಪಿತೃಕಾರಕ ಅವನು, ನವಮ ಸ್ಥಾನವನ್ನು ಭಾಗ್ಯಸ್ಥಾನ ಅಂತ ಕರೀತಾರೆ. ಲಗ್ನದ ಕಾರಕನೂ ಹೌದು. ಅಲ್ಲಿ ದ್ಯುಮನಿ ರಮರ ಮಂತ್ರಿ ಭೂಸಿತ ಸೋಮ ಸೌಮ್ಯ ಅಂತ ಹೇಳುವಾಗ ದ್ಯುಮಣಿ ಲಗ್ನದ ಕಾರಕ ಯಾರಪ್ಪ ಅಂದರೆ ಸೂರ್ಯ. ಲಗ್ನ ಬಲಿಷ್ಠವಾಗಿದೆ, ಮಗು ಚೆನ್ನಾಗಿದೆಯಾ ಇಲ್ವಾ ಹೇಳಪ್ಪ ಜಾತಕ ನೋಡಿ ಅಂತಂದರೆ ಲಗ್ನ ಕಾರಕನಾಗಿರ್ತಕ್ಕಂಥ ರವಿ ಚೆನ್ನಾಗಿದ್ದಾನ ನೋಡ್ಕೋಬೇಕು ಅಂತ ಜ್ಯೋತಿಷಿಗಳಿಗೆ ಗೊತ್ತಿರಬೇಕು. ಅಂದರೆ ಶರೀರದ ಲಗ್ನದ ಬಲವನ್ನು ತುಂಬತಕ್ಕಂಥವನು ಸೂರ್ಯ. ಲಗ್ನವಿಲ್ಲ ಅಂದರೆ ಶರೀರವೇ ಇಲ್ಲ ಅಂತ ಅರ್ಥ. ಅಷ್ಟಲ್ಲದೆ ತಂದೆ ಮಕ್ಕಳು ಇಷ್ಟೊತ್ತು ಹೇಳಿದ್ನಲ್ಲ,
ಹೀಗೆ ರವಿಯ ಚಿಂತನೆಯನ್ನು ಮಾಡ್ತಾ ಹೋದರೆ ವಿಸ್ತಾರವಾಗಿದೆ. ರವಿ ಬಗ್ಗೆನೇ ಹೆಚ್ಚು ಕಡಿಮೆ ಒಂದು 10-12 ಗಂಟೆಗಳ ಕಾಲ ಮಾತಾಡಬಹುದಾಗುತ್ತೆ. ಎಲ್ಲವನ್ನು ಕೂಡಿಟ್ಟುಕೊಂಡು ರವಿಯ ವಿಸ್ತಾರತೆಯನ್ನು ವಿಶ್ವಪ್ರಕಾಶಕ, ಕರ್ಮಸಾಕ್ಷಿ ಅಂತ ಕರಿತೀವಿ. ನಾವು ಮಾಡುವ ಎಲ್ಲ ಕರ್ಮಗಳಿಗೆ ಅವನೊಬ್ಬನೇ ಸಾಕ್ಷಿಯಾಗಿರ್ತಕ್ಕಂಥದ್ದು ಸೂರ್ಯ ಚಂದ್ರ. ಅವರು ರಾತ್ರಿ ಮಾಡೋ ಕೆಲಸಗಳಿಗೂ ಚಂದ್ರ ಸಾಕ್ಷಿಯಾಗಿರ್ತಾನೆ, ಹಗಲು ಮಾಡೋ ಕೆಲಸಗಳಿಗೆ ಸೂರ್ಯ ಸಾಕ್ಷಿಯಾಗಿರ್ತಾನೆ. ಹೀಗಾಗಿ ಇವರನ್ನು ಬಿಟ್ಟು ನಾವು ಏನೂ ಮಾಡಲಿಕ್ಕಾಗಲ್ಲ. ಹೀಗಾಗಿ ಇಂಥ ಲೋಕದೀಪಕವಾಗಿರ್ತಕ್ಕಂಥ ಗ್ರಹ ಅದು ಸೂರ್ಯ. ಅಂಥ ಸೂರ್ಯ ಬಲಹೀನನಾಗಿದ್ದಾನೆ. ಅದು ಪ್ರತಿ ರವಿವಾರ ನೀವು ಸೂರ್ಯನ ಆರಾಧನೆಯನ್ನು ಮಾಡಬೇಕು. ಸೂರ್ಯನ ಆರಾಧನೆ ಹೇಗಪ್ಪ ಅಂತಂದರೆ ಸೂರ್ಯನ ಸ್ತುತಿಯನ್ನು ಪ್ರತಿ ದಿವಸ ನೀವು ಮಾಡಿ. ಸೂರ್ಯನಿಂದ ವಿಶೇಷವಾದ ಬುದ್ಧಿಬಲ, ನಾನು ಪ್ರಾರಂಭದಲ್ಲಿ ಹೇಳಿದೆ, ಅಲ್ಲಿ ನಮ್ಮ ವೇದ ಸಾಹಿತ್ಯ ಅಂತಕ್ಕಂಥದ್ದು ಅತ್ಯಂತ ಪ್ರಾಚೀನ ಸಾಹಿತ್ಯ ಅಂತ ಗುರುತಿಸಿದೆ. ಅದರಲ್ಲಿ ಅತ್ಯಂತ ಶ್ರೇಷ್ಠವಾದದ್ದು ಯಾವುದಪ್ಪ ಅಂದರೆ ಗಾಯತ್ರಿ ಮಂತ್ರ ಅಂತ ಕರೀತಾರೆ. ಗಾಯತ್ರಿ ಹೆಸರಿಗೆ ಅದು ಗಾಯತ್ರಿ ಛಂದಸ್ ವಸ್ತುತಃ. ಅದರೊಳಗಿರತಕ್ಕಂಥದ್ದು ಏನಪ್ಪ ಅಂದರೆ ಸವಿತೃಶಕ್ತಿ. ಧಿಯೋ ಯೋ ನಃ ಪ್ರಚೋದಯಾತ್ ಅಂತ ಬರುತ್ತೆ. ಧಿಯ ಯಹ ನಃ ಪ್ರಚೋದಯಾತ್. ಅದು ನನ್ನೊಳಗಿರ್ತಕ್ಕಂಥ ನಿಕ್ಷೇಪವಾಗಿರುವಂಥ ಯಾವ ವಿಶಿಷ್ಟ ಶಕ್ತಿ ಇದೆ, ಬುದ್ಧಿ, ಅದನ್ನು ಪ್ರಚೋದಿಸು ಅಂತ ಸೂರ್ಯನನ್ನು ಕುರಿತು ಪ್ರಾರ್ಥನೆ ಮಾಡ್ತಕ್ಕಂಥದ್ದೇ ಗಾಯತ್ರಿ. ವೇದ ಮಾತಾ ಗಾಯತ್ರಿ. ವೇದದ ಮಾತೆ ಯಾರು ಅಂದರೆ ಗಾಯತ್ರಿ ಅಂತ ಹೇಳ್ತಾರೆ. ಇಂಥ ಶಕ್ತಿ ಆ ಸೂರ್ಯನೊಳಗಿದೆ, ಸವಿತ್ರೊಳಗಿದೆ. ಸೂರ್ಯನನ್ನು ಆರಾಧನೆ ಮಾಡಿ ಗೆದ್ದವರು ಅನೇಕರು ನಾವು ಉಪನಿಷತ್ತುಗಳಲ್ಲಿ, ಕಥೆಗಳಲ್ಲಿ ಕಾಣ್ತೀವಿ. ಇದನ್ನು ನಚಿಕೇತಾಗ್ನಿ ಅಂತ ಈ ದಿವಸ ಆ ಒಂದು ಹೊಸ ಬೆಳಕನ್ನು ಕಂಡುಕೊಂಡಂಥ ಒಂದು ನಚಿಕೇತ. ಅವನು ಎಲ್ಲ ಯಾವುದರಿಂದಪ್ಪ ಅಂದರೆ ಇದೇ ಸೂರ್ಯಶಕ್ತಿಯಿಂದ, ಅದೇ ಆ ಪ್ರಭಾವದಿಂದಾಗಿ. ಇದು ಬಿಡಿ, ಹೇಳ್ತಾ ಹೋದರೆ ಸಾಕಷ್ಟಾಗುತ್ತೆ. ಅಂತೂ ಈ ದಿವಸ ಸೂರ್ಯನ ಪ್ರಾರ್ಥನೆಗಳನ್ನು, ಸೂರ್ಯನ ಆರಾಧನೆಯನ್ನು ಎಲ್ಲರೂ ವಿದ್ಯಾರ್ಥಿಗಳು ಬಹಳ ಮುಖ್ಯವಾಗಿ ಮಾಡಬೇಕು. ಯಾಕೆಂದರೆ ನೀವು ಬುದ್ಧಿ ಚುರುಕಾಗಬೇಕಲ್ಲ. ಆಂಜನೇಯ ಕೂಡ ವ್ಯಾಕರಣವನ್ನು ಎಲ್ಲಿ ಕಲ್ತಿದ್ದು ಗೊತ್ತಾ? ಸೂರ್ಯನಿಂದ. ಸೂರ್ಯ ಆಂಜನೇಯನಿಗೆ ಗುರು. ಹೀಗಾಗಿ ನೀವು ಗುರುವಿಗೆ ಗುರುವಾಗಬೇಕು ಅಂತಂದರೆ ಸೂರ್ಯ ಆರಾಧನೆ ಮಾಡಬೇಕು. ತುಂಬ ಚೆನ್ನಾದ ಪಟುತ್ವದ ಬುದ್ಧಿವಂತಿಕೆ ಬರುತ್ತೆ. ಮಾಡಿ. ಖಂಡಿತವಾಗ್ಲೂ ಶಾಸ್ತ್ರಿಗಳೇ, ನಮ್ಮ ಆತ್ಮಬಲ ಹೆಚ್ಚಾಗಬೇಕು, ಗುರುವಿಗೆ ಗುರುವಾಗಬೇಕು ಅಂದರೆ ನಾವು ಆ ಪರಮಾತ್ಮ ಸೂರ್ಯನನ್ನು ಪ್ರಾರ್ಥಿಸಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀರಾ ಶಾಸ್ತ್ರಿಗಳೇ. ಭಾನುವಾರ ಈ ದಿನವೂ ಕೂಡ ನಾವು ದಿನ ಭವಿಷ್ಯವನ್ನು ತಿಳ್ಕೋಬೇಕು. ದ್ವಾದಶ ರಾಶಿಗಳ ಫಲಾಫಲ ಹೇಗಿರುತ್ತೆ ಅಂತ ಜನರಿಗೂ ಕೂಡ ಕುತೂಹಲ ಇರುತ್ತೆ. ಮೊದಲ 6 ರಾಶಿಗಳ ಇವತ್ತಿನ ಫಲಾಫಲ ತಿಳಿಸೋದಾದರೆ ಶಾಸ್ತ್ರಿಗಳೇ. 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಇವತ್ತಿನ ಗ್ರಹಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ ಕರ್ಕಟಕ ರಾಶಿಯಲ್ಲಿ ಗುರು ಇರ್ತಕ್ಕಂಥದ್ದು, ಕೇತು ಇರ್ತಕ್ಕಂಥದ್ದು ಸಿಂಹರಾಶಿಯಲ್ಲಿ. ಇನ್ನು ಶುಕ್ರ ಸ್ಥಿತಿಯನ್ನು ನೋಡ್ತಾ ಇದ್ದೀವಿ, ಅವನು ನೀಚನಾಗಿದ್ದಾನೆ, ಅದು ಕನ್ಯಾ ರಾಶಿಯಲ್ಲಿ. ಇನ್ನು ರವಿ ಮತ್ತು ಕುಜ ಇರತಕ್ಕಂಥದ್ದು ಕೂಡ ಅದು ತುಲಾ ರಾಶಿಯಲ್ಲಿ. ಇನ್ನು ಚಂದ್ರ ಹಾಗೂ ಬುಧರು ಒಟ್ಟಾಗಿದ್ದಾರೆ, ಅದು ಇನ್ನು ವೃಶ್ಚಿಕ ರಾಶಿಯಲ್ಲಿ. ಇನ್ನು ರಾಹು ಇರತಕ್ಕಂಥದ್ದು ಕುಂಭರಾಶಿಯಲ್ಲಿ. ಚಂದ್ರನ ಜೊತೆಗೆ ದಿವಸ ಮಾಂದಿಬುದ್ಧಿಯಾಗಿದೆ. ಹೀಗಿರುವಾಗ 12 ರಾಶಿಗಳ ಫಲಾಫಲ ತಿಳಿತಾ ಹೋಗೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ದಿವಸ ಕಾಲಿಗೆ ನೋಡಿ ಪೆಟ್ಟು ಬೀಳೋ ಸಾಧ್ಯತೆ ಹೆಚ್ಚಾಗಿದೆ, ಹುಷಾರು. ಕಾಲಿ ಪಾದ ವಿಹತಿಂ ಅಂತ ಹೇಳಿದ್ದಾರೆ. ಶನಿ ಜೊತೆಗೆ ಅದು ಮಾಂದಿ ಸೇರಿಬಿಟ್ರೆ ಎಕ್ಸಾಕ್ಟಾಗಿ ಪಾದಗಳಿಗೆ ತೊಂದರೆ ಆಗುತ್ತೆ. ಪಾದಭೂತ ಅಥವಾ ನೋವು, ಎಡು ಬಿದ್ದುಬಿಡ್ತಕ್ಕಂಥದ್ದು, ಪ್ರಮಾದ, ಈ ಥರದ್ದಿದೆ. ತುಂಬ ಹುಷಾರಾಗಿ ಓಡಾಡಿ. ಮನೆಯಲ್ಲೇ ಜಾರು ಬಿದ್ದುಬಿಡೋದು, ಈ ಥರದ್ದೇನೋ ಆಗಿಬಿಡುತ್ತೆ, ಹುಷಾರು. ಇನ್ನು ಈ ದಿವಸ ಚಂದ್ರ ಅಷ್ಟಮದಲ್ಲಿದ್ದಾನೆ ಬುಧನ ಜೊತೆಗೆ. ಹೀಗಾಗಿ ಸಹೋದರಲ್ಲಿ ಮನಸ್ತಾಪ, ಶತ್ರು, ಬಂಧುಗಳೇ ಶತ್ರುಗಳಾಗ್ಬಿಟ್ಟು ಅವರಿಂದ ನಷ್ಟ ಆಯಿತು, ಅಯ್ಯೋ ರಾಮಚಂದ್ರ ಅಂತ ಹೇಳಿ ಅವ್ರನ್ನ ಬೈಕೊಳ್ಳೋದು, ಈ ಥರದ್ದಾಗ್ಬಿಡುತ್ತೆ. ಯಾಕಾದರೂ ಅವ್ನ ಮಾತು ಕೇಳಿದ್ನೋ ನಾನು ಹಾಳಾಗ್ಬಿಟ್ಟೆ ಅಂತ ಈ ಥರ ಆಗೋ ಸಾಧ್ಯತೆ ಇದೆ. ಹೆಣ್ಮಕ್ಳು ಪಾಪ ಮನಸ್ಸಿಗೆ ನೋವು ಮಾಡ್ಕೊಂಡ್ಬಿಡ್ತಾರೆ ಈ ದಿವಸ. ವ್ಯಥೆ, ದುಃಖ, ಸೋಲು, ಈ ರೀತಿಯ ಒಂದಿದೆಯಾ. ಇದು ಏನಪ್ಪ ಬರೀ ನೆಗೆಟಿವೇ ಆಗೋಯ್ತಲ್ಲ ಅಂತ ಅನಿಸುತ್ತೆ. ಏನು ಮಾಡೋದು, ಹಾಗಿದೆ ಗ್ರಹಸ್ಥಿತಿ. ಮಾಂದಿ ಚಂದ್ರರಿಂದಾಗಿ ನಮಗೆ ನೋವು ಆಗುತ್ತೆ. ಆದರೆ ಗುರು ಸುಖಸ್ಥಾನದಲ್ಲಿರೋದ್ರಿಂದಾಗಿ ಸ್ವಲ್ಪ ಮಟ್ಟಿಗೆ ಸಹಾಯ ಉಂಟಾಗುತ್ತೆ. ಆತಂಕ ಮಾಡ್ಕೋಬೇಡಿ. ಗುರುವಿನ ದರ್ಶನ ಮಾಡಿ. ಈ ದಿವಸ ತಪ್ಪದೆ ಅಮ್ಮನವ್ರ ಸನ್ನಿಧಾನಕ್ಕೆ ಹೋಗಿ ಬನ್ನಿ. ಅಮ್ಮನವ್ರ ಸನ್ನಿಧಾನದಲ್ಲಿ ಒಂದು ಕ್ಷೀರಾಭಿಷೇಕ ಮಾಡಿಸಿ, ತುಂಬ ಅನುಕೂಲ ಆಗುತ್ತೆ. ಇನ್ನು ವೃಷಭ ರಾಶಿ. ವೃಷಭ ರಾಶಿಯವರಿಗೆ ದಿವಸ ಸಪ್ತಮದಲ್ಲಿ ಚಂದ್ರನಿದ್ದಾನೆ, ಅದು ವಾಗಧಿಪತಿ, ವಿಚಿತ್ರ ಗುಣವಾನ ಅಂತ ಹೇಳಿದೆ. ಚಂದ್ರ ಬುಧ ಒಟ್ಟಾಗಿಬಿಟ್ರೆ ಆಲೋಚನೆಗಳು ಹೇಗೆ ಅಂದರೆ, ಹೇಗೆ ಒಂದು ವೃಕ್ಷದಲ್ಲಿ ಕೊಂಬೆಗಳು
ಹಲವು ಕಡೆ ಹೀಗೆ ಹರಡ್ಕೊಂಡಿರುತ್ತೋ ಹಾಗೆ ನಿಮಗೆ ಆಲೋಚನೆಗಳು ಹರಡ್ಕೊಂಡ್ಬಿಡುತ್ತೆ. ಯಾವ ಥರ ಈ ಕೆಲಸ ಮಾಡಲಿ, ಯಾವ ಥರ ಇನ್ನೇನೇನೋ ಹೊಸ ಹೊಸ ಆಲೋಚನೆಗಳು ಹೊಳೆಯೋದು ಹೀಗಾಗ್ಬಿಡುತ್ತೆ. ದಾಂಪತ್ಯದಲ್ಲೂ ಅಷ್ಟೇ ಒಂದು ಅನುರಾಗ, ಪ್ರೀತಿ, ವಿಶ್ವಾಸಗಳು ಇದೆಲ್ಲ ತುಂಬ ಚೆನ್ನಾಗಿರುತ್ತದೆ. ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ. ವ್ಯಾಪಾರದಲ್ಲೂ ಹಾಗೆ ಹೊಸ ಹೊಸ ಆಲೋಚನೆಗಳು ಹೊಳಿತಕ್ಕಂಥ ಸಾಧ್ಯತೆಯನ್ನು ಸೂಚಿಸುತ್ತೆ. ಮತ್ತು ಇದು ಕೆಲಸ ಕಾರ್ಯಗಳಲ್ಲಿ ತುಂಬ ಅನುಕೂಲಕರವಾಗಿದೆ. ಈ ದಿವಸ ಕೆಲಸಕ್ಕೆ ಏನಾದರೂ ಹೋಗಿದರೆ ಯಾವುದೇ ತೊಂದರೆ ತಕರಾರು ಇಲ್ಲದೆ ತುಂಬ ಚೆನ್ನಾಗಿ ಸಹಕಾರದಿಂದ ಅನುಕೂಲ ಉಂಟಾಗುತ್ತೆ. ವಿದೇಶ ವಹಿವಾಟಿನ ಅನುಕೂಲಗಳು, ವಿದೇಶ ಸಂಪರ್ಕ ಏರ್ಪಾಡಾಗ್ತಕ್ಕಂಥದ್ದು ಇತ್ಯಾದಿ ಎಲ್ಲ ತುಂಬ ಚೆನ್ನಾಗಿದೆ ಈ ದಿವಸ. ನಿಮಗೆ ಸ್ನೇಹಿತರು, ಬಂಧುಗಳಿಂದ ಸ್ವಲ್ಪ ಮಟ್ಟಿಗೆ ಅಸಮಾಧಾನ ಉಂಟಾಗಬಹುದು ಸ್ನೇಹಿತರ ವಿಚಾರದಲ್ಲಿ. ಈ ಕಾರಣದಿಂದಾಗಿ ಸೂರ್ಯ ಸನ್ನಿಧಾನಕ್ಕೆ ಅಥವಾ ಈಶ್ವರ ಸನ್ನಿಧಾನಕ್ಕೆ ಗೋಧಿ ದಾನ ಮಾಡಿ. ಇನ್ನು ಮಿಥುನ ರಾಶಿಯವರಿಗೆ ದಿವಸ ನೋಡಿ, ವೃತ್ತಿಯಲ್ಲಿ ಈ ದಿವಸ ತೊಡಕುಗಳು ಉಂಟಾಗುತ್ತೆ. ಸೀನಿಯರ್ಸಿಂದ ನಿಮ್ಮನ್ನು ಯಾಕಾದರೂ ಆಫೀಸಿಗೆ ಬಂದು ಅಂತ ಅನಿಸ್ಬಿಡುತ್ತೆ. ಭಾನುವಾರ ತಪ್ಪಿದ್ದಲ್ಲ ಆಫೀಸು, ಆ ರೀತಿಯಲ್ಲಿ ಆಗಿಬಿಡುತ್ತೆ. ಇನ್ನು ಈ ದಿವಸ ಹಿರಿಯರಿಂದ, ಸೀನಿಯರ್ಸಿಂದ ಸ್ವಲ್ಪ ತೊಂದರೆಗಳು, ಏನೋ ಒಂದು ಅವರ ಒಂದು ಹೇರಿಕೆ, ಅದು ನಿಮಗೆ ಮನಸ್ಸಿಗೆ ಬೇಸರ ಮಾಡುತ್ತೆ. ಕಾರ್ಯ ಪೂರ್ಣಗೊಳ್ಳಲ್ಲ, ಅಪೂರ್ಣವಾಗುತ್ತೆ. ಆ ರೀತಿಯ ಒಂದು ತೊಡಕು ಉಳಿದ ವಿಘ್ನಗಳು ಉಂಟಾಗುವ ಸಾಧ್ಯತೆ ಸೂಚಿಸ್ತಾ ಇದೆ. ಹುಷಾರು. ಮತ್ತು ಈ ದಿವಸ ನಿಮಗೆ ಆ ಬುದ್ಧಿಶಕ್ತಿ ಸ್ವಲ್ಪ ಮಂಕಾಗಿರ್ತದೆ. ಏನೂ ಆಲೋಚನೆ ಹೊಳೆಯೋದೇ ಇಲ್ಲ. ಆಲಸ್ಯವು ಬಂದು ಸೇರ್ಪಡೆಯಾಗುತ್ತೆ. ಸ್ವಲ್ಪ ರೋಗ ಬಾಧೆ, ಉದರ ಬಾಧೆ ಸೂಚಿಸ್ತಾ ಇದೆ. ಏನಂದರೆ ಸ್ನೇಹಿತರ ಜೊತೆಗೆ, ಕುಟುಂಬದ ಜೊತೆಗೆ ಸ್ವಲ್ಪ ಮಟ್ಟಿಗಿನ ಸಹಕಾರ ಉಂಟಾಗುತ್ತೆ. ಅದು ನಿಮ್ಮ ಪಾಲಿಗೆ ಅದೇ ಒಂದು ಒಳ್ಳೆಯ ಶುಭ ಫಲ. ಕುಟುಂಬದಲ್ಲಿ ಒಂದು ಒಳ್ಳೆಯ ಆತ್ಮೀಯ ವಾತಾವರಣ, ಒಳ್ಳೆಯ ಸುಗ್ರಾಸ ಭೋಜನ, ಕೆಲಸವೋ ಮತ್ತೊಂದು ಇನ್ನೇನಾದ್ರು ಹೋಗಲಿ, ಅಂತೂ ಊಟ ಅಂತೂ ತುಂಬ ಚೆನ್ನಾಗಿದೆಯಪ್ಪ, ಸಮೃದ್ಧವಾದ ಭೋಜನ, ಸುಗ್ರಾಸ, ಸಿಹಿ ಭೋಜನ ಆ ರೀತಿಯಲ್ಲಿ ತುಂಬ ಚೆನ್ನಾಗಿದೆ. ಈ ದಿವಸ ಪ್ರಾರ್ಥನೆಗೆ ಗಣಪತಿ ಸನ್ನಿಧಾನಕ್ಕೆ ಹೋಗಿ ಗರಿಕೆ ಸಮರ್ಪಣೆ ಮಾಡಿ, ಅನುಕೂಲ ಆಗುತ್ತೆ. ಕರ್ಕಟಕ ರಾಶಿಯವರಿಗೆ ನೋಡಿ, ರಾಷ್ಟ್ರಾಧಿಪತಿ ಚಂದ್ರ ಬುಧನ ಜೊತೆಗಿದ್ದಾಗ ಧರ್ಮೇ ಶಾಸ್ತ್ರ ಪರೋ ವಿಚಿತ್ರ ಗುಣವಾನ್ ಚಂದ್ರೇ ಸತಾರಾ ಸುತೇ ಅಂತ ಒಂದು ಮಾತಿದೆ. ಧರ್ಮಿಷ್ಠರಾಗಿರ್ತಾರೆ. ಧರ್ಮ ಕಾರ್ಯಗಳು, ಪೂಜೆ ಪುನಸ್ಕಾರ, ಗುರು ಹಿರಿಯರಲ್ಲಿ ಭಕ್ತಿ, ಗುರುಗಳಲ್ಲಿ ವಿಶ್ವಾಸ, ಗುರುಗಳನ್ನು ಭೇಟಿ ಮಾಡ್ತಕ್ಕಂಥದ್ದು, ಹಿರಿಯರ ಮಾತನ್ನು ಪಾಲಿಸ್ತಕ್ಕಂಥದ್ದು, ಈ ರೀತಿಯ ಒಂದು ವಿಶಿಷ್ಟವಾದ ಬುದ್ಧಿ ಬರುತ್ತೆ. ಒಳ್ಳೆಯ ಬುದ್ಧಿ ಮತ್ತು ವಿಚಿತ್ರವಾದ ಆಲೋಚನೆಗಳು, ಹೊಸ ಹೊಸ ಆಲೋಚನೆಗಳು, ಪ್ರತಿಭಾಶಕ್ತಿ ಜಾಸ್ತಿ ಇದ್ದಾಗ ಅವರು ಹೇಗಂದ್ರೆ ಹಾಗೆ ವರ್ತಿಸ್ತಾ ಇರ್ತಾರೆ. ಲೋಕಕ್ಕೆ ಅದು ವಿಚಿತ್ರವಾಗಿ ಕಾಣ್ತಾ ಇರುತ್ತೆ, ಆದರೆ ಅದು ತುಂಬ ವಿಶಿಷ್ಟವಾಗಿರುತ್ತೆ. ಆ ರೀತಿಯಲ್ಲಿ ನಿಮಗೆ ಹೊಸ ಹೊಸ ಹೊಳಹುಗಳು ಹೊಳೆಯುತ್ತೆ, ಹೊಸ ಆಲೋಚನೆಗಳು, ಹೊಸ ಕಾನ್ಸೆಪ್ಟ್ಸ್ ಹೊಳೆಯುತ್ತೆ. ಆ ರೀತಿಯಲ್ಲಿ ಚೆನ್ನಾಗಿದೆ. ರಂಗಕರ್ಮದಲ್ಲಿರ್ತಕ್ಕಂಥವ್ರಿಗೆ, ಅಂದರೆ ಯಾವುದನ್ನು ನಾವು ಸಿನಿಮಾ ಅಥವಾ ಇನ್ಯಾವುದೋ ರಂಗಭೂಮಿ ಅಂತೀವೋ ಆ ಮೀಡಿಯಾ, ಇಂಥ ಕ್ಷೇತ್ರಗಳಲ್ಲಿರೋರಿಗೆ ತುಂಬ ಚೆನ್ನಾಗಿದೆ. ಮತ್ತು ಬಹಳ ಮುಖ್ಯವಾಗಿ ಚಂದ್ರ ಜಲ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋರಿಗೆ ತುಂಬ ಚೆನ್ನಾಗಿದೆ. ವಿಶೇಷವಾದ ಲಾಭಗಳಿಗೆ ಕಾಣ್ತೀರ. ಮಕ್ಕಳಲ್ಲಿ ತುಂಬ ಚೆನ್ನಾಗಿ, ಮಕ್ಕಳ ಪ್ರತಿಭೆನೇ ನಿಮಗೆ ಒಂದು ಬಲವಾಗಿರುತ್ತೆ, ಅಲಂಕಾರವಾಗಿಬಿಡುತ್ತೆ. ಅವರು ತುಂಬ ಪ್ರತಿಭಾಶಾಲಿಗಳಾಗಿದ್ದರೆ ನನ್ನ ಮಗ, ನನ್ನ ಮಗಳು ಅಂತ ಹೇಳ್ಕೊಳ್ಳೋ ಒಂದು ಅದೇ ಒಂದು ಹೇಳಿನಲ್ಲ, ಅಲಂಕಾರವಾಗಿಬಿಡುತ್ತೆ. ಆ ರೀತಿಯಲ್ಲಿ ತುಂಬ ಚೆನ್ನಾಗಿ ಮಕ್ಕಳಿಂದ ಒಳ್ಳೆಯ ಫಲ. ಕೆಲಸ ಕಾರ್ಯಗಳದ್ದು ತಕ್ಕ ಮಟ್ಟಿಗೆ ಅನುಕೂಲಕರವಾಗಿದೆ, ಆತಂಕ ಬೇಡ. ಈ ದಿವಸ ನಿಮಗೆ ತಂದೆ ಮಕ್ಕಳಲ್ಲಿ ತಾಯಿ ಮಕ್ಕಳಲ್ಲಿ ತುಂಬ ಚೆನ್ನಾಗಿದೆ. ತಂದೆ ಮಕ್ಕಳು ಸ್ವಲ್ಪ ಮನಸ್ತಾಪ ಬರಬಹುದು, ಒಂದು ಸಣ್ಣ ಅರ್ಥದೊಂದು ಫಲ ಇದೆ. ಇದರ ನಿವಾರಣೆಗೆ ಈಶ್ವರ ಸನ್ನಿಧಾನಕ್ಕೆ ಹೋಗಿ ಬನ್ನಿ, ಒಂದು ಪೂಜೆ ಮಾಡಿಸಿ. ಇನ್ನು ಸಿಂಹರಾಶಿಯವರಿಗೆ ತುಂಬ ಚೆನ್ನಾಗಿದೆ. ಸ್ನೇಹಿತರು, ಬಂಧುಗಳು, ಇವರಿಂದಲೇ ಮನೆ ಬಿಟ್ಟು ಆಯಿತು ಕೆಲಸ ಎಲ್ಲ ಮುಗಿಸಿ ತಿಂಡಿ ತಿನ್ಕೊಂಡು ಹೊರಟವ್ರು ಮತ್ತು ಸಂಜೆವರೆಗೂ ಬರೋದಿಲ್ಲ. ಎಲ್ಲಿದೆ ಅಂದರೆ ಸ್ನೇಹಿತರ ಜೊತೆಗೆ, ಫ್ರೆಂಡ್ಸ್ ಜೊತೆಗೆ. ಆ ರೀತಿಯಲ್ಲಿ ಸ್ನೇಹಿತರ ಒಡನಾಟ, ಅವರ ಜೊತೆಗೆ ಮನರಂಜನೆ, ಈ ಥರದ್ದೆಲ್ಲ ಮನಸ್ಸಿಗೆ ಹಿತವಾದ ವಾತಾವರಣ ಉಂಟು ಮಾಡ್ಕೊಳ್ತೀರಾ ನೀವು. ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗುತ್ತೆ, ಸ್ವಲ್ಪ ಭಯದ ವಾತಾವರಣವೂ ಉಂಟಾಗುತ್ತೆ. ಎಚ್ಚರವಾಗಿರಿ. ಈಶ್ವರ ಸನ್ನಿಧಾನಕ್ಕೆ ನೀವು ಕೂಡ ಗೋಧಿ ಸಮರ್ಪಣೆ ಮಾಡಿ. ಈ ದಿವಸ ನೋಡಿ, ಚರ್ಚೆ, ವಾದ, ಘರ್ಷಣೆ ಇವುಗಳಿಂದಾಗಿ ಸೋಲು, ಅದು ತೊಂದರೆಯೂ ಇದೆ. ಅತಿಯಾದ ಅಲೆದಾಟ, ಅತಿಯಾದ ಇನ್ನೇನು ರಂಜನೆ ಮತ್ತೊಂದು ಅಂತ ಹೊರಟ್ರೆ ಅಲ್ಲಿ ಕಂಟಕವೂ ಇದೆ. ಅಲ್ಲಿ ಅಷ್ಟಮದ ಮಾಂದಿಯಿಂದಾಗಿ ತೊಂದರೆಗಳು ಒಳಪಡ್ತೀರ, ದುಃಖಕ್ಕೆ ಕಾರಣವಾಗುತ್ತೆ. ಹೀಗಾಗಿ ಬಹಳ ಎಚ್ಚರಿಕೆ ಬೇಕು. ಈಶ್ವರನಿಗೆ ರುದ್ರಾಭಿಷೇಕ ಮಾಡಿಸಿ ಈ ದಿವಸ. ಇನ್ನು ಕನ್ಯಾ ರಾಶಿಯವರಿಗೆ ಈ ದಿವಸ ಸಹೋದರ ಸಹಕಾರ ತುಂಬ ಚೆನ್ನಾಗಿದೆ. ಹಾಲು ಹೈನು ವ್ಯಾಪಾರಿಗಳಿಗೆ ತುಂಬ ಲಾಭದಾಯಕವಾಗಿದೆ ಈ ದಿವಸ. ತಾಯಿ ಬಂಧುಗಳಲ್ಲಿ ತುಂಬ ವಿಶ್ವಾಸ, ಪ್ರೀತಿ ಜಾಸ್ತಿ ಆಗುತ್ತೆ. ದಾಂಪತ್ಯದಲ್ಲಿ ದಿವಸ ಸ್ವಲ್ಪ ಕಿರಿಕಿರಿ ಇದೆ. ಗಂಡ ಹೆಂಡತಿ ಭಾನುವಾರ ದಿವಸ ಒಟ್ಟಾಗಿದ್ದರೂ ಒಟ್ಟಾಗಿಲ್ಲ, ಆ ರೀತಿಯಲ್ಲಿ ಒಂದು ಮುಖ ಮತ್ತೊಂದು ಕಡೆಗೆ, ಮತ್ತೊಂದು ಮುಖ ಹಾಗಿರ್ತದೆ. ಸ್ವಲ್ಪ ಕ್ಲಾಶಸ್ ಆಗೋ ಸಾಧ್ಯತೆ ಜಾಸ್ತಿ ಈ ದಿವಸ. ಚರ್ಚೆ, ವಾದ, ಸೋಲು ಇವುಗಳು ನಿಮ್ಮನ್ನು ತಲೆ ಕೆಡಿಸುತ್ತೆ. ಯಾವಾಗ ಪ್ರತಿಷ್ಠೆಗೆ ಪೆಟ್ಟು ಬೀಳುತ್ತೋ ಆವಾಗ ಸಮಸ್ಯೆ ಜಾಸ್ತಿ. ಆ ಥರ ಆಗಿಬಿಡುತ್ತೆ. ಇಬ್ಬರ ಮಧ್ಯೆ ಆ ಥರದೊಂದು ಏರ್ಪಾಡಾಗ್ಬಿಡುತ್ತೆ.
ಮಾತು ಕಠಿಣವಾಗಿರುತ್ತೆ, ಒರಟು ಮಾತು ಇದೆಲ್ಲ ಇದೆ. ರವಿ ಕುಜ ಇದ್ದಾಗ ಒರಟು ಮಾತು, ಕೆಟ್ಟ ಮಾತುಗಳು ಬಂದುಬಿಡುತ್ತೆ, ಅವಾಚ್ಯ ಮಾತುಗಳು, ಅದು ತೊಂದರೆ ಮಾಡುತ್ತೆ. ಹುಷಾರು. ಚೌಕಟ್ಟು ಬೇಕಾಗುತ್ತೆ. ನಾಲಿಗೆಗೆ ಚೌಕಟ್ಟು ಹಾಕೋ ಜಾರು ಸ್ಥಾನದಲ್ಲಿರುವಾಗ ಕಷ್ಟ. ಇದಕ್ಕೇನಪ್ಪ, ವಾಕ್ ಸರಸ್ವತಿ ಪ್ರಾರ್ಥನೆ ಮಾಡಿ. ಯಾ ದೇವಿ ಸರ್ವಭೂತೇಶು ಶಾಂತಿ ರೂಪೇಣ ಸಂಸ್ಥಿತ, ಈ ಮಂತ್ರ ಹೇಳ್ಕೊಳ್ಳಿ. ಶಾಸ್ತ್ರಿಗಳೇ, ತುಲಾರಾಶಿಯಿಂದ ಮೀನರಾಶಿವರೆಗಿನ ಇವತ್ತಿನ ಫಲಾಫಲ ತಿಳಿಸೋದಾದರೆ? ಇನ್ನು ತುಲಾರಾಶಿಯವರಿಗೆ ವೃತ್ತಿ ಕೆಲಸ ಕಾರ್ಯಗಳಲ್ಲಿ ತುಂಬ ಚೆನ್ನಾಗಿದೆ. ಸಾಕಷ್ಟು ಹಣ ಸಂಪಾದನೆ ಮಾಡ್ತೀರಾ. ಹೂವಿನ ವ್ಯಾಪಾರಗಳಿಗೆ, ಹಣ್ಣಿನ ವ್ಯಾಪಾರಗಳಿಗೆ ತುಂಬ ಚೆನ್ನಾಗಿದೆ. ಕುಟುಂಬದವರು ಒಂದು ವಿಶ್ವಾಸ ತುಂಬ ಚೆನ್ನಾಗಿರುತ್ತೆ ಈ ದಿವಸ. ಹೆಣ್ಣು ಮಕ್ಕಳಿಗೆ ಒಂದು ಒಳ್ಳೆಯ ಗೌರವ ಸ್ಥಾನಮಾನ ಸಿಗುತ್ತೆ. ಮಾತು ಚೆನ್ನಾಗಿರುತ್ತೆ. ಅಲ್ಲಿ ಅವನು ಬುಧನಿಗೂ ಒಳ್ಳೆಯ ಮಾತು ಹೇಳಿದೆ, ಚಂದ್ರನಿಗೂ ಮಾತಿನ ಬಲ ಇದೆ. ಹೀಗಾಗಿ ಅವರಿಬ್ಬರು ಒಟ್ಟಿಗೆ ಸೇರಿಬಿಟ್ಟಾಗ ಅತಿಶಯವಾದ ಮಾತುಗಳು ಬಂದುಬಿಡುತ್ತೆ. ಚೆನ್ನಾಗಿ ತೊಂದರೆ ಇಲ್ಲ. ವಿದ್ಯಾರ್ಥಿಗಳಿಗೆ ಚೆನ್ನಾಗಿದೆ. ಟೀಚಿಂಗ್, ಕೋಚಿಂಗ್ ಅಂಥ ಕಡೆ ಏನಾದ್ರು ಹೋಗ್ತಾಯಿದ್ರೆ ಒಳ್ಳೆ ಬೆಲೆ, ಗೌರವ ಸಿಗುತ್ತೆ. ಆ ರೀತಿಯಲ್ಲಿದೆ. ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರಾಗಬಹುದು, ಸ್ವಲ್ಪ ಗಮನಿಸಿ. ಸಾಲ ತೊಂದರೆಗೆ ಸಿಕ್ಕಾಕೋಬೋದು, ಹುಷಾರು. ಈ ದಿವಸ ತಪ್ಪದೇ ನರಸಿಂಹ ಪ್ರಾರ್ಥನೆ ಮಾಡಿ. ಇನ್ನು ವೃಶ್ಚಿಕ ರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ತುಂಬ ಅನುಕೂಲಕರವಾಗಿದೆ. ಹೆಚ್ಚಿನ ಸಹಾಯ ಸಹಕಾರಗಳು ಸಿಗುತ್ತೆ ಈ ದಿವಸ. ದೈವಾನುಕೂಲದಿಂದ ಸಹಾಯ ಸಿಗುತ್ತೆ, ಲಾಭ ಸಿಗುತ್ತೆ. ಈ ವಸ್ತ್ರ ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ. ಸ್ಪೋರ್ಟ್ಸ್ ಕ್ಷೇತ್ರಗಳಲ್ಲಿರೋರಿಗೆ ತುಂಬ ಚೆನ್ನಾಗಿದೆ. ಮತ್ತು ಬಹಳ ಮುಖ್ಯವಾಗಿ ಬಂಧುಗಳಿಂದ ಒಳ್ಳೆಯ ವಿಶ್ವಾಸ, ಆತ್ಮೀಯವಾಗಿರ್ತೀರ. ಈ ದಿವಸ ಮಕ್ಕಳ ವಿಚಾರದ ಸ್ವಲ್ಪ ಕಿರಿಕಿರಿ ಉಂಟಾಗಬಹುದು. ಸ್ವಲ್ಪ ಪ್ರಮಾಣದಲ್ಲಿ, ಹೆಚ್ಚಿನ ಅನಾನುಕೂಲ ಏನೂ ಇಲ್ಲ, ಗಾಬರಿ ಬೇಡ. ಧರ್ಮ ಕಾರ್ಯಗಳು, ಕ್ಷೇತ್ರ ದರ್ಶನ, ಯಾವುದೋ ಒಂದು ಕ್ಷೇತ್ರಕ್ಕೆ ಹೋಗಿ ಬರ್ತಕ್ಕಂಥದ್ದು, ಆ ರೀತಿಯಲ್ಲೂ ತುಂಬ ಚೆನ್ನಾಗಿದೆ ಈ ದಿವಸ. ಪ್ರಾರ್ಥನೆಗೆ ದಿವಸ ಇಷ್ಟ ದೇವತಾ ಆರಾಧನೆ ಮಾಡಿ. ಇನ್ನು ಧನುರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ಈ ದಿವಸ ತುಂಬ ಹೊರೆಯಾಗುತ್ತೆ, ಪರಿಶ್ರಮ ಜಾಸ್ತಿ. ಹೆಣ್ಮಕ್ಳಿಗೆ ಮನೆ ಕೆಲಸ ಈ ದಿವಸ ಸುಸ್ತಾಗಿಬಿಡ್ತೀರ, ಆ ರೀತಿಯಲ್ಲಿದೆ. ಸ್ವಲ್ಪ ಆರೋಗ್ಯವು ಹಾಳಾಗುತ್ತೆ ಈ ದಿವಸ. ಪ್ರಯಾಣದಲ್ಲಿ ತೊಂದರೆ ಸೂಚಿಸ್ತಾ ಇದೆ. ನೀರಿನ ಕಂಟಕಗಳು, ನೀರಿನ ಪ್ರಮಾದಗಳು, ನೀರಲ್ಲಿ ಜಾರಿ ಬಿದ್ದುಬಿಡ್ತಕ್ಕಂಥದ್ದು ಮತ್ತೊಂದು, ಈ ರೀತಿ ಆಗುವ ಸಾಧ್ಯತೆ ಇದೆ ಇವರೇ, ಹುಷಾರು. ಇನ್ನು ಈ ದಿವಸ ಬಂಧುಗಳಲ್ಲೂ ಕೂಡ ಸ್ವಲ್ಪ ಅಸಮಾಧಾನ, ಭಿನ್ನಾಭಿಪ್ರಾಯಗಳು ಜಾಸ್ತಿ. ಅವರಿಂದಾಗಿ ವ್ಯಯ ಖರ್ಚು ಅದನ್ನು ನೀವು ಹೊತ್ಕೋಬೇಕಾಗುತ್ತೆ. ಆ ರೀತಿಯಲ್ಲಿ ತೊಂದರೆ ಇದೆ, ಹುಷಾರು. ಈ ದಿವಸ ಪ್ರಾರ್ಥನೆಗೆ ತಪ್ಪದೇ ಮಹಾಲಕ್ಷ್ಮಿ ಸನ್ನಿಧಾನಕ್ಕೆ ಹೋಗಿ ಬನ್ನಿ, ಒಂದು ದರ್ಶನ ಮಾಡಿ. ಇನ್ನು ಮಕರ ರಾಶಿಯವರಿಗೆ ಈ ದಿವಸ ಲಾಭದಾಯಕವಾಗಿದೆ. ಹಾಲು ಹೈನುಗಾರರಿಗೆ ತುಂಬ ಲಾಭದಾಯಕವಾಗಿದೆ. ಸಂಗಾತಿಯಲ್ಲಿ ಅನ್ಯೋನ್ಯತೆ, ಪ್ರೀತಿ ವಿಶ್ವಾಸಗಳು ಜಾಸ್ತಿ ಹೆಚ್ಚಾಗಿರ್ತದೆ. ಮನರಂಜನಾ ದಿವಸ ಈ ದಿವಸ. ಮನಸ್ಸಿಗೆ ಹಿತವಾದದ್ದು ಯಾವುದೋ ಅದರಲ್ಲಿ ಮಗ್ನರಾಗಿರ್ತೀರ, ಆ ರೀತಿಯಲ್ಲಿ ಚೆನ್ನಾಗಿದೆ. ಸಿನಿಮಾ ಮತ್ತೊಂದು ಈ ರೀತಿಯಲ್ಲಿ ಅಂತೂ ಹೊರಗೆ ವಿಹಾರ ಪ್ರಯಾಣ ತುಂಬ ಚೆನ್ನಾಗಿದೆ. ಇನ್ನು ಈ ದಿವಸ ವ್ಯಾಪಾರಿಗಳಿಗೂ ತುಂಬ ಚೆನ್ನಾಗಿದೆ. ಹೋಟೆಲ್ ಇಂಡಸ್ಟ್ರಿಯಲ್ಲಿ ಇರ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿದೆ ಈ ದಿವಸ. ಚಂದ್ರಲಾಭದಲ್ಲಿದ್ದರೆ ಸಹಜವಾಗಿ ಈ ಜ್ಯೂಸು, ಯಾವುದನ್ನು ನಾವು ಹೋಟೆಲ್ ಅನ್ನ ಅಂತೀವೋ ಅವುಗಳಿಗೆ ಸಂಬಂಧಿಸಿರ್ತಕ್ಕಂಥದ್ದು, ಮತ್ತು ಎಳನೀರು, ಈ ಎಲ್ಲ ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ. ಸ್ವಲ್ಪ ಮಟ್ಟಿಗೆ ಗಂಟಲು ಬಾಧೆ ಸೂಚಿಸ್ತಾ ಇದೆ. ಹೀಗಾಗಿ ಶನೈಶ್ಚರ ಕವಚ ಹೇಳ್ಕೊಳ್ಳಿ. ಇನ್ನು ಕುಂಭರಾಶಿಯವರಿಗೆ ದಿವಸ ಕೆಲಸ ಕಾರ್ಯಗಳಲ್ಲಿ ಈ ದಿವಸ ಹೆಚ್ಚಿನ ಅನುಕೂಲ ಇದೆ. ನಿಮಗೂ ಕೂಡ ಅಲ್ಲಿ ವಿಚಿತ್ರ ಗುಣವಾನ ಅದು ಅನ್ವಯ ಆಗುತ್ತೆ. ಬೇರೆ ಹೊಸ ಆಲೋಚನೆಗಳು ಬರ್ತಾ ಇರುತ್ತೆ. ಈ ಥರ ಕೆಲಸ ಮಾಡಿದ್ರೆ ಹೇಗೆ, ಈ ಕೆಲಸವನ್ನು ಹೀಗೆ ಮಾಡಿದ್ರೆ ಹೇಗೆ, ಈ ಥರ ಹೊಸ ಹೊಳಹು ಸಿಗುತ್ತೆ ನಿಮಗೂ. ಹೆಣ್ಮಕ್ಳಿಗೆ ಬಹಳ ವಿಶೇಷ ಬಲ ಇದೆ. ನಿಮಗೆ ದ್ವಿತೀಯದಲ್ಲಿ ಮಾಂದೆ ಇದ್ದರೆ ಸ್ವಲ್ಪ ನೀವು ಒರಟುತನ ಬಂದುಬಿಡುತ್ತೆ. ಕೋಪ ತಾಪ ಈ ದಿವಸ ಸಿಡಿ ಅಂತ ಇರ್ತೀರ, ಆ ರೀತಿಯಲ್ಲಿ ಇರ್ತದೆ. ಮನೆಯಲ್ಲಿದ್ದರೆ ಯಾಕಾದರೂ ಇವ್ರು ಈ ಥರ ಎಲ್ಲ ಹೊರ ಹೋಗ್ತಾಯಿಲ್ಲ ಯಾಕೆ ಆ ಥರದ್ದು ಆಗಿಬಿಡುತ್ತೆ ಈ ದಿವಸ. ಮತ್ತು ಹಿರಿಯರಿಂದ ನಿಮಗೆ ಸ್ವಲ್ಪ ಅಸಮಾಧಾನ, ಸಹಕಾರ ಸಿಗದೆ ಹೋಗ್ತಕ್ಕಂಥದ್ದು ಈ ರೀತಿಯಲ್ಲಿದೆ. ಹಿರಿಯರ ಜೊತೆಗೆ ಜಗಳಗಳಾಗ್ಬಿಡಬಹುದು ಮನೆಯಲ್ಲಿ. ಇದೆಲ್ಲ ತಲೆಯಲ್ಲಿ ಇಟ್ಕೊಳ್ಳಿ ಈ ದಿವಸ. ಇನ್ನು ಉಳಿದ ಹಾಗೆ ದಿವಸ ಸಂಗಾತಿಯ ಆರೋಗ್ಯ ಸ್ವಲ್ಪ ಕ್ಷೀಣವಾಗಿರುತ್ತೆ, ಹೀಗಾಗಿ ಸ್ವಲ್ಪ ಗಮನ ಕೊಡಿ. ವ್ಯಾಪಾರಿಗಳು, ಮೆಡಿಕಲ್ ಫೀಲ್ಡಲ್ಲಿ ಇರತಕ್ಕಂಥವ್ರಿಗೆ ಸ್ವಲ್ಪ ತಲೆನೋವು, ಪರದಾಟ ಆಗಿಬಿಡುತ್ತೆ ಈ ದಿವಸ. ಪ್ರಾರ್ಥನೆಗೆ ಈಶ್ವರ ಪ್ರಾರ್ಥನೆ ಮಾಡಿ. ಇನ್ನು ಮೀನರಾಶಿಯವರಿಗೆ ದಿವಸ ಕೆಲಸ ಕಾರ್ಯಗಳಲ್ಲಿ ತುಂಬ ಅನುಕೂಲಕರವಾಗಿದೆ. ಮಕ್ಕಳಿಂದ ಸಹಾಯ ಸಿಗುತ್ತೆ ಈ ದಿವಸ. ಧರ್ಮ ಕಾರ್ಯಗಳು, ಧರ್ಮಶ್ರದ್ಧೆ, ಯಾವುದೋ ಕ್ಷೇತ್ರ ದರ್ಶನ, ಈ ರೀತಿಯಲ್ಲಿ ನಿಮಗೂ ಕೂಡ ಒಂದು ಸಮಾಧಾನಕರ ಫಲ ಚೆನ್ನಾಗಿದೆ. ಆದರೆ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗಬಹುದು. ಆರೋಗ್ಯ ನಿಮಿತ್ತ ಈಶ್ವರನಿಗೆ ಅಭಿಷೇಕ ಮಾಡಿಸಿ ನೀವು ಕೂಡ. ಶಾಸ್ತ್ರಿಗಳೇ, ಈ ದಿನದ ವಿಶೇಷತೆ ಜೊತೆಗೆ ದ್ವಾದಶ ರಾಶಿಗಳ ಫಲಾಫಲವನ್ನು ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಶಾಸ್ತ್ರಿಗಳೇ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.